ಶಿಕ್ಷಕರ ಬುನಾದಿ ಸಾಮರ್ಥ್ಯ ತರಬೇತಿಗೆ 10 ದಿನದ ತರಬೇತಿಗೆ ನಾವು ಮಂಡ್ಯ ಡಯಾಟಿಗೆ ಬಂದಿದ್ದೇವೆ. ಫಸ್ಟ್ ಆಫ್ ಆಲ್ ನನಗೇನು ಖುಷಿ ಆಯಿತು ಅಂತ ಹೇಳಿದರೆ ಇಲ್ಲಿನ ಪರಿಸರ, ಅಲ್ಲಿನ ಚಿತ್ರಕಲೆ, ಪ್ರತಿಯೊಂದು ಚಿತ್ರವೂ ಒಂದೊಂದು ವಿಶಿಷ್ಟತೆಯನ್ನು ಹೇಳ್ತದೆ. ಒಂದು ಪ್ರಪಂಚ ಅಲ್ಲಿದೆ. ಖುಷಿ ಆಯಿತು. ಇದೊಂದು ಕಲಿಕೆ ಅಂತ ನಾನು ಅಂದ್ಕೊಳ್ತೇನೆ. ಪ್ರತಿಯೊಂದು ಕೂಡ ಚಟುವಟಿಕೆಯಿಂದ ಕೂಡಿತ್ತು. ಕೆಲವೊಂದು ಸಂಪನ್ಮೂಲ ವ್ಯಕ್ತಿಗಳು ಅಂತೂ ಬಹಳ ಚೆನ್ನಾಗಿ ನಮ್ಮೊಂದಿಗೆ ಇಂಟರ್ಯಾಕ್ಟ್ ಮಾಡಿದರು. ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಶಿಕ್ಷಕರಿಗೆ ಬೇಕಾಗಿರುವಂಥದ್ದು ಪ್ರೇರಣೆ ಮತ್ತು ಮನೋಭಾವ. ನಾವು ಶಿಕ್ಷಕರನ್ನುವಂಥ ಮನೋಭಾವ. ಮಕ್ಕಳಿಗೆ ಮೌಲ್ಯಗಳ ರವಾನೆ ಆಗಬೇಕು. ಮಕ್ಕಳಿಗೆ ಒಂದು ಮುಂದಿನ ಅದ್ಭುತ ಪ್ರಜೆಗಳಾಗಿ ಮಕ್ಕಳು ರೂಪುಗೊಳ್ಳಬೇಕು. ಈ ಸಂವಿಧಾನದ ಆಶಯಗಳು ಮಕ್ಕಳಲ್ಲಿ ರೂಪುಗೊಳ್ಳಬೇಕು ಅನ್ನುವಂತಹ ವಿಚಾರ ಈ ತರಬೇತಿಯಲ್ಲಿ ಕಂಡುಕೊಂಡಿದ್ದೇನೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ತರಬೇತಿ ನನಗೇನು ಅನ್ನಿಸ್ತು ಅಂತ ಹೇಳಿದರೆ, ನನ್ನನ್ನು ನಾನು ಮೌಲ್ಯಮಾಪನ ಮಾಡಿಕೊಳ್ಳಿಕ್ಕೆ, ನನ್ನನ್ನು ನಾನು ಬದಲಾಯಿಸಿಕೊಳ್ಳಲಿಕ್ಕೆ ಒಂದು ಅವಕಾಶ ಅಂತ ಅಂದ್ಕೊಳ್ತೇನೆ. ಇಲ್ಲಿ ತರಬೇತಿಗೆ ಬಂದ ತಕ್ಷಣ ಇಲ್ಲಿ ಊಟ ಮತ್ತು ವಸತಿಯ ಬಗ್ಗೆ ಹೇಳಬೇಕಂತಂದರೆ, ತರಬೇತಿ ನೋಡಲ್ ಅಧಿಕಾರಿಗಳಾಗಿರ್ತಕ್ಕಂತಹ ಶ್ರೀ ಚಂದ್ರಶೇಖರ್ ಅವರು ಬಹಳ ಅಚ್ಚುಕಟ್ಟಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಬೆಳಗ್ಗೆ ಮಾರ್ನಿಂಗ್ ಟೀ ಮತ್ತು ಕಾಫಿ, ಬೆಡ್ ಕಾಫಿನೂ ಕೂಡ ಕುಡಿದ್ರ ಜೊತೆಗೆ ಸರಿಯಾಗಿ 8:30ಯಿಂದ 9 ಗಂಟೆವರೆಗೆ ಎಲ್ಲರಿಗೂ ಏನಪ್ಪ ಅಂತಂದರೆ ಉತ್ತಮ ರುಚಿಕಟ್ಟಾದ ಹಾಗೂ ಸಿಹಿಯಾಗಿರ್ತಕ್ಕಂತಹ ಹಾಗೂ ಉತ್ತಮ ಗುಣಮಟ್ಟದ ನಾಷ್ಟ, ಊಟ ಮತ್ತು ರಾತ್ರಿ ಊಟಗಳನ್ನು ನೀಡ್ತಾ ಇದ್ದಾರೆ. ಸ್ವತಃ ತಾವೇ ಕೂಡ ಏನಪ್ಪ ಅಂದರೆ ಎಲ್ಲರಿಗೂ ಮುಟ್ಟಿದೆ ಇಲ್ಲವೋ ಅನ್ನೋದನ್ನು ಪರಿಶೀಲನೆ ಮಾಡಿ ಅದರಲ್ಲಿ ಬದಲಾವಣೆಗಳಿದ್ದರೆ ಅದನ್ನು ಮಾರನೇ ದಿನ ಏನಪ್ಪ ಅಂತಂದರೆ ಅಳವಡಿಸ್ಕೊಳ್ತಾರೆ. ಈ ಒಂದು ಮಾಡೆಲ್ ರಚನಾ ತಂಡದಲ್ಲಿ ಭಾಳಷ್ಟು ಏನಪ್ಪ ಅಂತಂತಂದರೆ ಅಜಿಂ ಪ್ರೇಮ್ಜಿ ಫೌಂಡೇಶನ್ನ ಸಂಪನ್ಮೂಲ ವ್ಯಕ್ತಿಗಳ ಜೊತೆಗೆ ನಮ್ಮ ಶಿಕ್ಷಣ ಇಲಾಖೆಯ ಡಯಟಿನ ಹಿರಿಯ ಮತ್ತು ಕಿರಿಯ ಉಪನ್ಯಾಸಕರ ಮಾರ್ಗದರ್ಶನದಲ್ಲಿ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಮಾಡೆಲ್ಗಳು ರಚನೆ ಆಗಿದೆ. ಮತ್ತು ಇಲ್ಲಿನ ಸಂಪನ್ಮೂಲ ವ್ಯಕ್ತಿಗಳು ವಿಶೇಷವಾಗಿ ನಮಗೇನು ಮಾಡ್ತಾಯಿದ್ದಾರೆ ಅಂತಂದರೆ, ಗುಂಪು ಚಟುವಟಿಕೆ ಆಧಾರಿತವಾಗಿ ಯಾವ ರೀತಿಯಾಗಿ ಈ ಒಂದು ತರಬೇತಿಯನ್ನು ಶಿಕ್ಷಕರಿಗೆ ಅಂದರೆ 6ರಿಂದ 8ನೇ ತರಗತಿ ಬೋಧಿಸುವಂಥ ಶಿಕ್ಷಕರಿಗೆ ಯಾವ ರೀತಿಯಾಗಿ ಹೇಳಬೇಕು, ಈ ಒಂದು ಬೃಹತ್ ಶಿಕ್ಷಣ ವ್ಯವಸ್ಥೆಯ ಭಾಗವಾಗಿ ಅವರು ಮಕ್ಕಳಲ್ಲಿ ಶೈಕ್ಷಣಿಕ ಒಂದು ಏನಪ್ಪ ಅಂತಾರೆ ವಿಚಾರಧಾರೆಗಳನ್ನು ತುಂಬಿ ಅವರನ್ನು ಉತ್ತಮ ನಾಗರಿಕರನ್ನಾಗಿ ಮಾಡಲಿಕ್ಕೆ, ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಬೆಳೆಸಲಿಕ್ಕೆ ಯಾವ ರೀತಿಯಾಗಿ ಅವರಿಗೆ ಏನಪ್ಪ ಅಂದರೆ ಪ್ರೋತ್ಸಾಹಗಳನ್ನು ನೀಡಬೇಕಂತಕ್ಕಂಥ ವಿಚಾರವನ್ನು ಒಳಗೊಂಡಿರ್ತಕ್ಕಂಥದ್ದು ಈ ಒಂದು ತರಬೇತಿಯಾಗಿದ್ದು, ನಮಗೀಗ ತರಬೇತಿ ಒಂದು ಪೂರ್ಣ ಸ್ಟ್ರಕ್ಚರನ್ನು ಕೊಟ್ಟಿದೆ. ಪಿಕ್ಚರು ಕ್ಲಿಯರ್ ಆಗಿ ಕಟ್ಟಿಕೊಟ್ಟಿದ್ದಾರೆ ಅನ್ನುವಂಥದ್ದು. ಏನೇನೆಲ್ಲ ತರಬೇತಿಯ ಮೊದಲನೇ ದಿನದಿಂದ ಹಿಡಿದು 10ನೇ ದಿನದವರೆಗೂ ಏನೇನೆಲ್ಲ ನಾವು ನಿರ್ವಹಿಸಬೇಕು ಅನ್ನುವಂಥದ್ದರ ಪೂರ್ಣ ಚಿತ್ರನ ಭಾಳ ಚೆಂದ ರೆಡಿ ಮಾಡಿದ್ದಾರೆ. ಮಾಡ್ಯೂಲನ್ನು ಅದರಲ್ಲಿ ನಮಗೆ ಸವಿವರವಾಗಿ ಕೊಟ್ಟಿದ್ದಾರೆ ಅನ್ನೋದು. ಜೊತೆಗೆ ಕೊಠಡಿ ಒಳಗೆ ತುಂಬ ವ್ಯವಸ್ಥಿತವಾಗಿತ್ತು. ಎಲ್ಲವೂ ಸ್ವಚ್ಛವಾಗಿತ್ತು. ಇವನ್ ಟಾಯ್ಲೆಟ್ ರೂಮ್ಸು ಪ್ರತಿಯೊಂದು ಸ್ವಚ್ಛವಾಗಿತ್ತು. ಹಾಗೆ ಸಂಜೆ ವೇಳೆಗೆ ಅಕಸ್ಮಾತ್ ಸೊಳ್ಳೆಗಳು ಬರ್ಬೋದೇನೋ ಅಂತೇಳಿ ಅದಕ್ಕೆ ರಿಪಲೆಂಟ್ಸ್ಗಳನ್ನು ಸುತ್ತ ಕೊಟ್ಟಿದ್ದರು. ಫ್ಯಾನ್ ವ್ಯವಸ್ಥೆ, ಬಿಸಿ ನೀರಿನ ವ್ಯವಸ್ಥೆ, ಊಟವೂ ಅಷ್ಟೇ ಅಚ್ಚುಕಟ್ಟಾಗಿತ್ತು. ಪ್ರತಿದಿನವೂ ಒಂದು ವಿಶೇಷವಾದಂಥ ಆಹಾರದ ವ್ಯವಸ್ಥೆಯನ್ನು ಸುತ್ತ ಮಾಡಿದರು. ಈ ಅಚ್ಚುಕಟ್ಟಾದಂಥ ಒಂದು ವ್ಯವಸ್ಥೆ. ನಾವು ಎಲ್ಲೋ ರೆಸಾರ್ಟಲ್ಲಿ ಇದ್ದೀವಿ ಅನ್ನೋ ಒಂದು ಅನುಭವವನ್ನು. ದೂರದೃಷ್ಟಿ ಯೋಜನೆ ಇದೆಯಲ್ಲ, ಅದು ತುಂಬ ನನಗೆ ಇಷ್ಟ ಆಯಿತು ಸರ್. ಮುಂದೆ GPTಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ತರಬೇತಿಯನ್ನು ಮಾಡಿದರೆ ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗುತ್ತೆ ಅಂತಕ್ಕಂಥದ್ದನ್ನು ಅರ್ಥ ಮಾಡಿಕೊಂಡು ಅಂಥ ಅಮೂಲ್ಯವಾಗಿರ್ತಕ್ಕಂಥ ಮತ್ತು ನುರಿತ ಸಂಪನ್ಮೂಲ ವ್ಯಕ್ತಿಗಳ ಕಡೆಯಿಂದ ಈ ತರಬೇತಿಯನ್ನು ಮಾಡ್ತಾಯಿದೆ. ಒಟ್ಟಾರೆಯಾಗಿ 10 ದಿನಗಳ ತರಬೇತಿ ಭಾಳಷ್ಟು ಯಶಸ್ವಿಯಾಗಿದೆ. ಈ ಯಶಸ್ವಿಯಾಗಿರ್ತಕ್ಕಂಥದ್ದಕ್ಕೆ ಕೇವಲ ಭೌತಿಕವಾಗಿ ಅಷ್ಟೇ ಅಲ್ಲ, ನಾವು ಭಾಳಷ್ಟು ಶೈಕ್ಷಣಿಕವಾಗಿ ಬೌದ್ಧಿಕವಾಗಿರ್ತಕ್ಕಂಥ ವಿಚಾರಗಳನ್ನು, ಆಲೋಚನೆಗಳನ್ನು ಕೊಂಡೊಯ್ತಾ ಇದ್ದೇವೆ. ಈ ಎಲ್ಲ ಆಲೋಚನೆಗಳನ್ನು ಕ್ರೋಢೀಕರಿಸಿ ನಮಗೆ ತರಬೇತಿಯನ್ನು ಮಾಡಲಿಕ್ಕೆ, ಈ ತರಬೇತಿಯನ್ನು ನೋಡಲ್ ಅಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರು ಸರ್ ಆಗಿರ್ಬೋದು, ಇಲ್ಲಿನ ಎಲ್ಲ ಡಯಟ್ನ ಹಿರಿಯ ಮತ್ತು ಕಿರಿಯ ಉಪನ್ಯಾಸಕರು ಸಹ ಭಾಳಷ್ಟು ಶ್ರಮವನ್ನು ಹಾಕಿದ್ದಾರೆ. ಆದ್ದರಿಂದ ನಾವು ಉತ್ತಮವಾಗಿರ್ತಕ್ಕಂಥ ತರಬೇತಿಯನ್ನು ಕೊಂಡೊಯ್ತಾ ಇದ್ದೇವೆ. ಧನ್ಯವಾದಗಳು.